ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್‌ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಟ್ರಾವೆಲಿಂಗ್ ವ್ಲಾಗ್ ಅಂತಾನೆ ಹೇಳ್ಬೋದು. ಸೊ ನಾವು ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ. ನಾನು, ನನ್ನ ಮಗಳು, ನನ್ನ ಮಗ ಮತ್ತೆ ನನ್ನ ಹಸ್ಬೆಂಡ್ ಏನಕ್ಕೋಸ್ಕರ ಹೋಗ್ತಾ ಇದ್ದೀವಿ, ಯಾರು ನೋಡಕ್ ಹೋಗ್ತಾ ಇದ್ದೀವಿ. ಹಾಗೆ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ನಮ್ಮ ಮಾವರ ಮನೆ ಗೃಹ ಪ್ರವೇಶ ಆಯಿತು, ಅವಾಗ ಹೋಗೋಕ್ಕಾಗಿರ್ಲಿಲ್ಲ ಅಂದ್ಬಿಟ್ಟು. ಸೊ ಆ ಹೊಸ ಮನೆಗೂ ಕೂಡ ಇವತ್ತು ನಾನು ಹೋಗ್ತಾ ಇದ್ದೀನಿ. ಎಲ್ಲದನ್ನು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನೋಡ್ಬೋದು. ಹಾಗಾಗಿ ನನ್ನ ಚಾನಲ್‌ನ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಾನು ಲಾಸ್ಟ್ ವ್ಲಾಗಲ್ಲಿ ಹೋಮ್ ಟೂರ್ನ ಮಾಡಿ ಅಪ್ಲೋಡ್ ಮಾಡಿದೆ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಅದಷ್ಟು ಬ್ಯೂಟಿಫುಲ್ ಆಗಿದೆ ವಿಡಿಯೋ. ಕೋಟಿ ಮನೆ ಅಂತಾನೆ ನಾನು ತಮ್ಲೈನ್ ಹಾಕಿದ್ದೆ, ಯಾಕಂದರೆ ಅದು ಖರ್ಚಾಗಿರೋದೇ ಅಷ್ಟು. ಇಂಟೀರಿಯರ್ ಡಿಸೈನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಬೆಂಕಿ ಥರ ಇದೆ. ಸೊ ಇಂಟ್ರೆಸ್ಟ್ ಇದ್ದವರು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್‌ನ ನಾವೀಗ ಸ್ಟಾರ್ಟ್ ಮಾಡೋಣ. ಪೈಪು ನಿಧಾನ, ನಿಂಗೆ ಗಟ್ಟಿ ಕೂತ್ಕೋ. ಮನೆ ಮಾಡ್ತಿದ್ದಾರೆ. ಈ ಕಾರ್ನವರಿಗೆಲ್ಲ ಯಾಕೆ ಇಷ್ಟೊಂದು ಅರ್ಜೆಂಟ್ ಇರುತ್ತೆ ಅಂತ 5 ನಿಮಿಷ ಲೇಟಾಗಿ ಹೋದ್ರೆ ಏನಾಗುತ್ತೆ? ಮುಂದೆ ಬೇಗ ಹೋಗ್ಬಿಡ್ಬೇಕು. ಚಾರ್ವಿ ಹೆಸರು ಚೆನ್ನಾಗಿದೆ. ನನ್ನ ಮಗಳಿಗೆ ಇಡ್ಬೋದಿತ್ತು, ಬಟ್ ಚಕಲಿ ಚಾ ಬರುತ್ತಲ್ಲ ಅಂತ ಬೇಡ ಅಂತ. ಈಗಿನ ಚೆನ್ನಾಗಿದೆ ಅಲ್ವೇನ್ರಿ? ಸೊ ನಮ್ಮ ಪಯಣ ಈಗ ಬೇಲೂರಿಗೆ ಬಂದಾಯಿತು. ಬೇಲೂರಲ್ಲಿ ಸ್ವಲ್ಪ ಪಾಪುಗೆ ಗಿಫ್ಟ್ ತಗೋಬೇಕು. ಅಂದರೆ ನಮ್ಮ ಮಾವನ ಮಗಳಿಗೆ ಪಾಪು ಆಗಿದೆ. 3 ಮಂತ್ಸ್ ಆಯಿತು, ನಾವು ಹೋಗೋಕ್ಕಾಗಿರಲಿಲ್ಲ. ಇವಾಗ ಹೋಗ್ತಾ ಇದ್ದೀವಿ. ಹಾಗಾಗಿ ಏನಾದರೂ ತಗೊಂಡು ಹೋಗೋಣ ಅಂತ ನೋಡ್ತಾ ಇದ್ವಿ. ಬೆಳ್ಳಿ ಬಳೆ ಇಷ್ಟ ಆಯಿತು, ಸೊ ಹಾಗಾಗಿ ಬೆಳ್ಳಿ ಬಳೆ ತೊಗೊಂಡ್ವಿ. ಅವ್ರು ನಮಗೆ ಬೆಳ್ಳಿ ಕಾಲು ಬಳೆ ಕೊಟ್ಟಿದ್ರು ನನ್ನ ಮಗಳಿಗೆ. ಸೊ ಒಂದು ಹುಡುಗ ಅಲ್ವಾ, ಹಾಗಾಗಿ ಬೆಳ್ಳಿ ಕೈ ಬಳೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ತಗೊಂಡು ಈಗ ಮಲೆನಾಡು ಕಡೆಗೆ ಪಯಣ ಬೆಳೆಸ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ ಕಾಫಿ ಮೆಣಸು ಅಂತ ಅಂದ್ಬಿಟ್ಟು. ಈಗ ನಮ್ಮ ಅಜ್ಜಿ ಮನೆಗೆ ಬಂದಾಯಿತು. ನಮ್ಮ ಅಜ್ಜಿ ಇಲ್ಲ, ಅವ್ರು ಎಕ್ಸ್ಪೈರ್ ಆಗಿ ಆಲ್ಮೋಸ್ಟ್ 10 ಇಯರ್ಸೇ ಆಯಿತು. ಈಗ ಇಲ್ಲಿ ಮಾವ, ಅತ್ತೆ ಮತ್ತು ಈಗ ಮಗಳು ಇದ್ದಾರೆ. ಸೊ ಇದು ಮನೆ. ಈ ಮನೆಯಲ್ಲಿ ತುಂಬಾ ಮೆಮೊರೀಸ್ ಇದೆ ನಮ್ಮದಂತೂ. ನಮ್ಮ ರಜಾ ಕೊಟ್ಟರೆ ಸಾಕು ಅಜ್ಜಿ ಮನೆಗೆ ಓಡಿ ಬರ್ತಾ ಇದ್ವಿ. ಇಲ್ಲೆಲ್ಲ ಆಟ ಆಡ್ತಾ ಇದ್ದಿದ್ದು ಎಲ್ಲ ನೋಡಿದ ತಕ್ಷಣ ಎಲ್ಲದೂ ಕೂಡ ನೆನಪಾಗುತ್ತೆ ಅಲ್ವಾ. ಸೊ ನಿಮಗೆ ನಿಮ್ಮ ಅಜ್ಜಿ ಮನೆಗೆ ಹೋದಾಗ ಹೇಗೆ ಅನ್ನಿಸ್ತಾ ಇತ್ತು, ಈಗ ಹೋದರೆ ಯಾವ ರೀತಿ ನೆನಪುಗಳಿವೆ ಅನ್ನೋದನ್ನು ನಾನು ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ. ಸೊ ಇವರು ನಮ್ಮ ಅಜ್ಜಿ ಪುಟ್ಟಮ್ಮ, ಇವರು ದೇವಮ್ಮ, ನಮ್ಮ ಮುತ್ತಜ್ಜಿ, ನಮ್ಮ ತಾತ ಅವರ ಅಮ್ಮ. ಸೊ ಮನೆ ನೋಡಿ ಹೀಗಿದೆ, ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಹಳೆ ಮನೆ ಆದ್ರೂ, ಹಂಚಿನ ಮನೆ ಆದ್ರೂ ಈ ಮನೆಯಲ್ಲಿ ಒಂದು ಒಳ್ಳೆ ಗುಡ್ ವೈಬ್ಸ್ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಚಿಕ್ಕದ್ರಿಂದನೂ ಇಲ್ಲಿ ಬಂದು ಹೋಗಿ ಮಾಡಿ ಬೆಳೆದಿದ್ರಿಂದ ನಮಗೆ ಈ ಮೆಮೊರಿನಲ್ಲಿ ತುಂಬಾ ಈ ಮನೆದು, ಇಲ್ಲಿ ಓಡಾಡಿದ್ದು, ಇಲ್ಲಿ ಆಟ ಆಡಿದ್ದು ಅಷ್ಟು ಮೆಮೊರೀಸ್ನ ಕಲೆಕ್ಟ್ ಮಾಡ್ಬೋದು. ನಮ್ಮ ಅತ್ತೆ ಮಕ್ಕಳೆಲ್ಲ ಬರ್ತಾ ಇದ್ದಿದ್ದು, ನಮ್ಮ ಅಣ್ಣದಿರ ಜೊತೆ ಎಲ್ಲ ಆಟ ಆಡ್ತಿದ್ದಿದ್ದು, ನಮ್ಮ ಅಜ್ಜಿ ಇಲ್ಲೆಲ್ಲ ಕೂತ್ಕೊಂಡು ಹಣ್ಣು ತಿನ್ನಿಸ್ತಾ ಇದ್ದಿದ್ದು, ಹೂ ಕಟ್ಟಿ ನಮಗೆ ಮುಡಿಸ್ತಾ ಇದ್ದಿದ್ದು ಅಷ್ಟು ಚೆನ್ನಾಗಿತ್ತು. ಸೊ ಈಗ ಅಲ್ಲಿ ಮುಗಿಸಿ ಅಲ್ಲಿ ಪಾಪು ನೋಡಿಕೊಂಡು ಈಗ ನಾವು ಇನ್ನೊಂದು ನಮ್ಮ ಮಾವನ ಮನೆ ಗೃಹ ಪ್ರವೇಶ ಆಯಿತು ಅಂತ ಅಂದ್ವಲ್ಲ, ಇಲ್ಲಿಗೆ ಬಂದಿದ್ದೀವಿ. ಇವ್ರು ಆ್ಯಕ್ಚುಲಿ ಇರೋದು ಚಿಕ್ಕಮಗಳೂರಲ್ಲಿ, ಬಟ್ ಇಲ್ಲಿ ತೋಟ ಎಲ್ಲ ಇದೆಯಲ್ಲ, ಹಾಗಾಗಿ ಒಂದು ಮನೆ ಇರಲಿ ಅಂತ ಅಂದ್ಬಿಟ್ಟು ಈಗ ಹೊಸ ಮನೆ ಮಾಡಿದ್ದಾರೆ. ನೋಡಿ ಕಾಫಿ ಬೆಳೆ ಎಲ್ಲ ಒಣಗಿಸ್ತಾ ಇದ್ದಾರೆ. ಒಳ್ಳೆ ಕಾಫಿ ಪ್ಲ್ಯಾಂಟರ್ಸ್ ಅಂತಲೇ ಹೇಳ್ಬೋದು. ನಮ್ಮ ಮಾವದಿರೆಲ್ಲ ಫುಲ್ಲು ಕಾಫಿ ಪ್ಲ್ಯಾಂಟರ್ಸು, ಒಳ್ಳೆ ಕಾಫಿ ಬೆಳೀತಾರೆ, ಮೆಣಸು ಬೆಳೀತಾರೆ. ಸೊ ಹಾಗೆ ನನ್ನ ಮಗನಿಗೆ ಕಿಚಾಯಿಸ್ತಾ ಇದ್ರು ನಮ್ಮ ಮಾವ. ಬನ್ನಿ ಈಗ ಮನೆ ತೋರಿಸ್ತೀನಿ ನಾನು. ಇದು ಸ್ಟೋರ್ ರೂಮ್ ಬೇಕೇ ಬೇಕಲ್ವಾ, ರೈತರಿಗೆ ಅಂತೂ ಸ್ಟೋರ್ ರೂಮ್ ಇರಲೇಬೇಕು. ಸೊ ಇಲ್ಲೆಲ್ಲ ಸ್ಟೋರ್ ರೂಮು, ಹಾಗೆ ಒಂದು ಸಿಂಗಲ್ ರೂಮ್ ಮಾಡಿದ್ದಾರೆ. ಮೇಲ್ಗಡೆ ಡಬಲ್ ಬೆಡ್ರೂಮು. ತುಂಬ ಚೆನ್ನಾಗಿದೆ ಮನೆ. ಆ್ಯಕ್ಚುಲಿ ಇಷ್ಟಿದ್ರೆ ಸಾಕು, ನೀಟಾಗಿ ಮೇಂಟೈನ್ ಮಾಡಿಕೊಂಡು ಹೋಗ್ಬೋದು. ತುಂಬ ದೊಡ್ಡ ಮನೆ, ಕ್ಲೀನಿಂಗ್ ಎಲ್ಲ ಕಷ್ಟ ಅಂತ ಅನಿಸುತ್ತೆ ಅಲ್ವಾ, ಬಟ್ ಇಷ್ಟು ಮನೆ ನೀಟಾಗಿ ಒಂದು ಫ್ಯಾಮಿಲಿಗೆ ಚೆನ್ನಾಗಿ ಅನಿಸುತ್ತೆ. ನೋಡಿ ಸುತ್ತ ಎಲ್ಲ ಜಾಗ ಹೇಗಿದೆ ಅಂದ್ಬಿಟ್ಟು. ಇವಾಗ ಇಲ್ಲೆಲ್ಲ ಶಾಮಿಲಾಗಿದೆ. ಸೊ ಫುಲ್ಲು ಹೆವಿ ರೈಟು, ಇಲ್ಲೆಲ್ಲ ಒಳ್ಳೆ ಡಿಮ್ಯಾಂಡ್ ಇದೆ ಜಾಗಕ್ಕೆ. ಈಗ ಮನೆ ನೋಡ್ಕೊಂಡು ಬರೋಣ. ಡಬಲ್ ಬೆಡ್ರೂಮ್ ಹೌಸ್ ಇದು. ಡೋರ್ ನಂಗೆ ತುಂಬ ಇಷ್ಟ ಆಯಿತು. ನೋಡಿ ಈ ರೀತಿ ಇದೆ ಡೋರು. ಸಿಂಪಲ್ಲಾಗಿ ಯಾರಾದರೂ ಮನೆ ನೋಡಬೇಕು, ಮನೆ ಮಾಡಬೇಕು ಅಂತ ಇದ್ದರೆ ನಿಮಗೆ ಇದು ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಎಷ್ಟು ಲಕ್ಷ ಖರ್ಚಾಯಿತು ಏನು ಅನ್ನೋದನ್ನು ಕೂಡ ವಿಡಿಯೋದಲ್ಲಿ ತಿಳಿಸ್ತೀನಿ, ಸ್ಕಿಪ್ ಮಾಡದೆ ನೋಡಿ.
ನೋಡಿ ಟಿವಿ ಯೂನಿಟ್ ಎಲ್ಲ ಸಿಂಪಲ್ ಆಗಿ ಮಾಡಿಸಿದ್ದಾರೆ. ಹೇಳಿದ್ನಲ್ಲ ಸಾಕು ನೀಟಾಗಿ ಸಿಂಪಲ್ ಆಗಿ ಇರೋದಕ್ಕೆ ಇಷ್ಟಿದ್ರೆ ಸಾಕು. ಇವ್ರದ್ದು ಸಿಟಿನಲ್ಲಿ ಚೆನ್ನಾಗಿರೋ ಮನೆಗಳಿದೆ. ಬಟ್ ಇಲ್ಲಿ ಹಳ್ಳಿ ಕಡೆ ಇಷ್ಟು ಬಂದು ಹೋಗೋದಕ್ಕಷ್ಟೇನೆ ಏನು ಫ್ಯಾಮಿಲಿ ಏನು ಇರೋದಿಲ್ಲ ಅಲ್ವಾ. ಸೊ ಹಾಗಾಗಿ ಬಟ್ ಫ್ಯಾಮಿಲಿ ಇರೋ ಥರನೇ ಮನೆ ಇರೋದು. ಸೊ ಯೂನಿಟ್ ಎಲ್ಲ ಈ ರೀತಿ ಇದೆ. ಹೊರಗಡೆ ಎಲ್ಲ ಅಡುಗೆ ಮನೆ ಈ ರೀತಿ ಇದೆ. ಸ್ವಲ್ಪ ಏನೋ ವೈರಿಂಗ್ ಕೆಲಸ ಮಾಡಿಸ್ತಾ ಇದ್ರು ಹಾಗಾಗಿ. ಸೊ ಅದನ್ನೆಲ್ಲ ಬ್ಯಾಕ್‌ಗ್ರೌಂಡ್ ಸ್ವಲ್ಪ ಹಾಗೆ ಬಿಟ್ಬಿಡಿ. ಮೇಲೆಲ್ಲ ಕಬೋರ್ಡ್ಸ್ ಈ ರೀತಿ ಇದೆ. ಕಾಂಬಿನೇಷನ್ ಈ ರೀತಿ ಇದೆ. ಸೊ ಇದೊಂದು ಸಿಂಪಲ್ ಆರ್ಚ್ ಬರುತ್ತೆ. ಬನ್ನಿ ಈಗ ರೂಮ್ಸ್‌ಗಳನ್ನ ತೋರಿಸ್ತೀನಿ ಹೇಗಿದೆ ಅಂತ ಅಂದ್ಬಿಟ್ಟು. ರೂಮ್ಸ್ ಕೂಡ ಡಬಲ್ ಬೆಡ್‌ರೂಮ್ ಅಂತ ಹೇಳಿದ್ನಲ್ಲ, ಒಂದಕ್ಕೆ ಕಾಟ್ ಎಲ್ಲ ಆ ಥರ ಮಾಡಿಸಿಲ್ಲ, ಇನ್ನೊಂದಕ್ಕೆ ಕಾಟ್ ಮಾಡಿಸಿದ್ದಾರೆ. ದೇವ್ರ ಮನೆ ಇದು ಈ ರೀತಿ ಇದೆ. ಸಿಂಪಲ್ ಆಗಿ, ಎಲಿಗೆಂಟ್ ಆಗಿ, ಬ್ಯೂಟಿಫುಲ್ ಆಗಿ ಇದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಒಂದು ಹಾಗೆ ವಾಶ್ ಬೇಸಿನ್ ಇಟ್ಟು ಕೆಳಗಡೆ ಒಂದು ಬಾಕ್ಸ್ ಥರ ಈಗ ವಾಶ್ ಮಾಡೋದಕ್ಕೆಲ್ಲ ಏನಾದರೂ ಇದ್ದರೆ ವಸ್ತುಗಳನ್ನೆಲ್ಲ ಅದು ಕೆಳಗಡೆ ಇಟ್ಕೋಬೋದು. ಸೊ ನಂಗೆ ಮಿರರ್ ಕಾಣಿಸಿದ್ರೆ ಈಗ ಆಡ್ತಾ ಇರ್ತೀನಿ ಸ್ವಲ್ಪ. ಸೊ ಇದು ಒಂದು ರೂಮಿಂದು ಕಬೋರ್ಡು ಚೆನ್ನಾಗಿದೆ. ಮತ್ತು ಇನ್ನೊಂದು ರೂಮದು ಅಷ್ಟೇ ಸಿಂಪಲ್ ಆಗಿ ಇದೆ. ಮಂಚನೂ ಕೂಡ ಇವರು ಪ್ಲೈವುಡ್ಡಲ್ಲೇ ಮಾಡಿಸಿದ್ದಾರೆ ಒಂದು ಅಟ್ಯಾಚ್ ಇರಲಿ ಅಂತ ಅಂದ್ಬಿಟ್ಟು. ವಾಶ್ರೂಮ್ ಒಂದು ಸಪ್ರೇಟ್. ಸೊ 2 ರೂಮಿಗೂ ಒಂದು ಸಪ್ರೇಟ್ ಇರೋ ಥರ ವಾಶ್ರೂಮು. ಮಂಚ ಎಲ್ಲ ಫುಲ್ ದೊಡ್ಡದಾಗಿ ಮಾಡಿಸಿದ್ದಾರೆ. ಆಲ್ಮೋಸ್ಟ್ 4 ಮೆಂಬರ್ಸೇ ಮಲಗ್ಬೋದೇನೋ ಈ ಮಂಚದಲ್ಲಿ ಅಷ್ಟಿದೆ. ಸೊ ನೆಕ್ಸ್ಟ್ ಬಂದರೆ ಇದು ವಾಶ್ರೂಮು. ಸೊ ಇದಕ್ಕೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ಟೈಲ್ಸ್‌ನ ಹಾಕಿಸಿ ಮಾಡ್ತಿರೋ ಅಂಥದ್ದು. ಸೊ ನಾವು ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಅಲ್ಲಿ ಚಂದ್ರ ಅಂಕಲ್ ಮನೆಗೆ ಹೋಗಿದ್ದು. ಸೊ ಹೇಳಿದ್ನಲ್ಲ ಸೂಪರ್ ಇಂಟೀರಿಯರ್ಸ್ ಬೆಂಕಿ ಅಂತ, ಅದನ್ನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಲ್ಲ. ಸೊ ಅಲ್ಲಿ ಹೋಗಿ ಅಲ್ಲಿ ಮಾತಾಡಿಸ್ಕೊಂಡು ಅಲ್ಲಿ ಮನೆ ವಿಡಿಯೋ ಮಾಡ್ಕೊಂಡು ಬಂದು ಅಪ್ಲೋಡ್ ಮಾಡಿದ್ದೀನಿ. ಸೊ ಇಷ್ಟು ಇವತ್ತಿನ ಲಾಗ್. ನಿಮ್ಮೆಲ್ರಿಗೂ ಈ ಲಾಗ್ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಬ್ಯೂಟಿಫುಲ್ ಆಗಿರುವಂಥ ಲಾಗೊಂದಿಗೆ ಬರ್ತೀನಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.